ನಿಮ್ ಮನೆಗ್ ನೀವ್ ಅತಿಥಿ ಆದ್ರೆ ಹೇಗಿರುತ್ತೆ? ಅಷ್ಟೇ ದೂರ. ಇವತ್ ನಮ್ ಮನೇಲಿ ನಾವಿದ್ದೀವಿ, ನಾವ್ ಮನೆಗ್ ಬರ್ತೀವಿ, ರೂಮ್ ಸೇರ್ಕೊಳ್ತೀವಿ, ಫೋನ್ ತಗೊಳ್ತೀವಿ, ಹೊರಗಿನ ಪ್ರಪಂಚದ ಜೊತೆ ಚಾಟಿಂಗ್ ಮಾಡ್ತೀವಿ. ಆದ್ರೆ ಪಕ್ಕದ ರೂಮ್ ಅಲ್ಲಿರೋ ಅಪ್ಪ ಅಮ್ಮನ್ಗೆ 1 ನಿಮಿಷದ ಗಮನ ಕೊಡಕ್ ನಮ್ಗೆ ಸಮಯ ಇಲ್ಲ. ನಾಳೆ ಅವ್ರು ಇಲ್ದಿದ್ದಾಗ ಈ ಫೋನ್ ಅಲ್ಲಿರೋ ಫೋಟೋ ನೋಡಿ ಅಳೋದ್ಕಿಂತ ಇವತ್ತೇ ಅವ್ರ ಪಕ್ಕ ಕೂತ್ ಮಾತಾಡೋದು ಚಲೋ. ಯೋಚನೆ ಮಾಡಿ, ನಮ್ಗೆ ಇಡೀ ಪ್ರಪಂಚದ ಅಪ್ಡೇಟ್ಸ್ ಗಳು ಬೇಕು. ಯಾರೋ ಎಲ್ಲೋ ಹಾಕಿರೋ ಸ್ಟೇಟಸ್ ಅಥವಾ ರೀಲ್ಸ್ ನೋಡಕ್ಕೆ ನಮ್ಗೆ ಗಂಟೆಗಟ್ಲೆ ಸಮಯ ಇರುತ್ತೆ. ಆದ್ರೆ ನಮ್ಮ ಮನೆಯಲ್ಲೇ ಇರೋ ಅಮ್ಮನ್ ಮುಖದಲ್ಲಿನ ಸುಸ್ತು ನಮ್ಗೆ ಕಾಣಿಸೋದೇ ಇಲ್ಲ. ಅಪ್ಪ ದಿನವಿಡೀ ನಮಗೋಸ್ಕರ ಪಟ್ಟಿರೋ ಕಷ್ಟದ ಕತೆ ಕೇಳೋಕೆ ನಮ್ಗೆ ಆಸಕ್ತಿನೇ ಇಲ್ಲ. ನಾವು ಸಂಪಾದಿಸೋ ಹಣ, ನಾವು ಪಡಿತಿರೋ ಹಸ್ರೂಪ್ರೆ ಇವೆಲ್ಲವೂ ಅವ್ರಿಗೆ ಕೊಡೋ 1 ನಿಮಿಷದ ಪ್ರೀತಿಗೆ ಸಮನಲ್ಲ. ಆ ಫೋನಲ್ಲಿ ಬರೋ ನೋಟಿಫಿಕೇಶನ್ಗಳು ಯಾವತ್ತೂ ಮುಗಿಯೋದಿಲ್ಲ. ಆದ್ರೆ ಅಪ್ಪ ಅಮ್ಮನ ಕಾಲ ಹಾಗಲ್ಲ. ನೆನ್ಪಿರ್ಲಿ, ಅವರು ನಮ್ಮಿಂದ ದೊಡ್ಡ ಆಸ್ತಿ ಅಥವಾ ಬಂಗಾರ ಕೇಳೋದಿಲ್ಲ. ಹೇಗಿದ್ಯಾ ಮಗನೇ, ಶಶ್ ಮಗಳೇ ಅಂತ ಕೇಳಿದಾಗ ಫೋನ್ ಪಕ್ಕಕ್ಕಿಟ್ಟು ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಚೆನ್ನಾಗಿದ್ದೀನಿ ಅಂತ ಹೇಳೋ ಆ ಒಂದು ಕ್ಷಣ ಇದೆಯಲ್ಲ, ಅದು ಅವ್ರಿಗೆ ಕೋಟಿ ರೂಪಾಯಿಗಿಂತ ಹೆಚ್ಚು. ಸತ್ ಮೇಲೆ ಫೋಟೋಗೆ ಹೂವಿನ ಹಾರ ಹಾಕೋದಿಕ್ಕಿಂತ ಬದುಕಿದ್ದಾಗ್ಲೇ ಅವ್ರ ಕೈ ಹಿಡಿದು 4 ಮಾತು ಮಾತಾಡಿ. ಯಾಕಂದ್ರೆ ಕಳ್ಕೊಂಡ್ಮೇಲೆ ಬೆಲೆ ತಿಳಿಯೋದಕ್ಕಿಂತ ಜೊತೆಗಿದ್ದಾಗ್ಲೇ ಪ್ರೀತಿ ತೋರೋದು ಜೀವನದ ನಿಜವಾದ ಯಶಸ್ಸು.